ಲೋಷನ್ನ ತರಿಸ್ಕೊಂಡಿದ್ದೀನಿ ಇರೋ ಫೌಂಡೇಶನ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಂ ಯೂಟ್ಯೂಬ್ ಚಾನಲ್. ಒಂದಷ್ಟು ಬಟ್ಟೆಗಳು ಮತ್ತು ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ಆನ್ಲೈನಿಂದ ತರಿಸ್ಕೊಂಡಿದ್ದೀನಿ. ಬನ್ನಿ ನಾನು ಏನೇನು ತರಿಸ್ಕೊಂಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬಯೋಟೆಕ್ ಕ್ರೀಮಿ ಬಾಡಿ ಲೋಷನ್, ಪ್ರೈಸ್ ಬಂದು 300. ಬಯೋಟೆಕ್ಕಲ್ಲಿ ಫೇಸ್ ಮಾಯ್ಶ್ಚರೈಸರು ತುಂಬ ಚೆನ್ನಾಗಿದೆ. ಈ ಸಲ ಬಾಡಿ ಲೋಷನ್ನ ತರಿಸ್ಕೊಂಡಿದ್ದೀನಿ, ನೋಡೋಣ ಹೇಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಮೇಕಪ್ ರಿಮೂವರ್ ಪ್ಯಾಡ್ಸು. 1 ಪ್ಯಾಕಲ್ಲಿ 2 ಪೀಸ್ ಬರುತ್ತೆ. ಜಸ್ಟ್ 132 ರುಪೀಸ್ಗೆ ಬೆಸ್ಟ್ ಕ್ವಾಲಿಟಿ ಇರೋ ಪ್ಯಾಡ್ಸ್ ಅಂತಲೇ ಹೇಳ್ಬೋದು. ನಾನು ವೆಟ್ ಟಿಶ್ಯೂಯಿಂದ ಮೇಕಪ್ನ ಕ್ಲೀನ್ ಮಾಡ್ಕೊತಾ ಇದ್ದೆ. ಈ ಸಲ ಇದನ್ನು ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಕಲರ್ಸ್ ಕ್ವೀನ್ ಅಲ್ಟ್ರಾ ಡೆಫಿನಿಷನ್ ಲಿಕ್ವಿಡ್ ಫೌಂಡೇಶನ್. ಇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಫೌಂಡೇಶನ್ನು. ಇದ್ರ ಪ್ರೈಸ್ ಬಂದು 500 ರುಪೀಸ್ ಆಗುತ್ತೆ. ಇವಾಗ ಆಫರಲ್ಲಿ ಜಸ್ಟ್ 250 ರುಪೀಸ್ ಇತ್ತು, ಅದಕ್ಕೋಸ್ಕರ ಇನ್ನೂ 1 ಪೀಸ್ನ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಡಾಟ್ ಆ್ಯಂಡ್ ಕೀ ಟಿಂಟೆಡ್ ಸನ್ಸ್ಕ್ರೀನ್ SPF 50 PA++. ಇದನ್ನು ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದೀನಿ, ನೋಡಬೇಕು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸುಮಾರು ರೀಲ್ಸಲ್ಲಿ ನೋಡಿದ್ದೆ, ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೈಟಿನ ನೋಡೋಣ. ನೈಟಿನ ಆ್ಯಕ್ಚುಲಿ ನಾನು ಮೊದಲು ವೇರ್ ಮಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋದಕ್ಕೆ ಕ್ಲೀನಿಂಗ್ ಎಲ್ಲ ಮಾಡ್ತೀನಲ್ವಾ, ಆ ವಿಡಿಯೋಗೆಲ್ಲ ನೈಟಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನನಗೂ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ. ಲೆಗ್ಗಿನ್ಸು ಮತ್ತು ಜಿಮ್ ವೇರ್ ಎಲ್ಲ ಹಾಕ್ಕೊಂಡ್ರೆ ಬಾಡಿ ಫಿಟ್ಟು ಅಷ್ಟು ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ವೀಡಿಯೋಸ್ಗಳಿಗೆ ಜಾಸ್ತಿ ನೈಟಿನೇ ಯೂಸ್ ಮಾಡ್ತಾ ಇದ್ದೀನಿ. ನೈಟಿನ ನಾನು ಫಸ್ಟ್ ಟೈಮು ಆನ್ಲೈನಿಂದ ತರಿಸ್ಕೊಂಡಿರೋದು. ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಮೀಶೋದಲ್ಲಿ ಸರ್ಚ್ ಮಾಡಿದಾಗ ಅದರಲ್ಲಿ 250 ಒಳಗಡೆ, 300 ಒಳಗಡೆ ನೈಟಿಗಳು ತುಂಬ ಚೆನ್ನಾಗಿರೋದಿತ್ತು. ಫಸ್ಟ್ ಒನ್ ಇದು ಯೆಲ್ಲೋ ಕಲರಲ್ಲಿದೆ. ನನಗೆ ಯೆಲ್ಲೋ ಕಲರ್ ಇಷ್ಟ, ಹಾಗಾಗಿ ಇದನ್ನು ನೋಡಿದ ತಕ್ಷಣ ಇಷ್ಟ ಆಯಿತು. ಬಟ್ ನನ್ನ ಸೈಜಲ್ಲಿ ಇರಲಿಲ್ಲ, ಸ್ವಲ್ಪ XXL ಇತ್ತು. ನಾನು ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡೆ. ಓಪನ್ ಮಾಡಿದಾಗ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಹಾಕೊಂಡು ನೋಡಿದಾಗ ತುಂಬ ಇಷ್ಟ ಆಯಿತು. ಇದಕ್ಕೆ ನಾನು 230 ರುಪೀಸ್ ಪೇ ಮಾಡಿದ್ದೀನಿ, ಬಟ್ ವರ್ತ್ ಅನಿಸುತ್ತೆ. ನಮ್ಮಮ್ಮ ಏನಿದು ಬೆಡ್ಶೀಟ್ ಬಟ್ಟೆ ಇದ್ದಂಗಿದೆ ಅಂತಿದ್ರು, ನನಗೆ ಚೆನ್ನಾಗಿದೆ ಅನಿಸ್ತು. ಇನ್ನೊಂದು ಬಂದು ಫ್ಲವರ್ ಪ್ರಿಂಟ್ ಇದೆ. ಇದು ಸ್ವಲ್ಪ ಶಾರ್ಟ್ ಲೆಂತ್ ಬರುತ್ತೆ. ನಾನು ಕುಳ್ಳಿ ಇದ್ದೀನಲ್ವ, ಸೊ ನನಗೆ ನಡೆಯುತ್ತೆ. ಇದಕ್ಕೆ ನಾನು 200 ರುಪೀಸ್ ಪೇ ಮಾಡಿದ್ದೀನಿ. ಬಟ್ ಕ್ವಾಲಿಟಿ ಅಷ್ಟಕ್ಕಷ್ಟಲ್ಲೇ, ಬಟ್ ಇರೋದ್ರಲ್ಲಿ ಓಕೆ. ಸ್ವಲ್ಪ ಲೂಸ್ ಇದೆ, ಫಿಟ್ಟಿಂಗ್ ಮಾಡ್ಕೊಬೇಕು. ಚೆನ್ನಾಗಿ ಕಾಣಿಸ್ತಿದೆ. ದಪ್ಪಾಗಿರೋರಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಸಣ್ಣ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ನೆಕ್ಸ್ಟ್ ಬಂದು ಗ್ರೀನ್ ಆ್ಯಂಡ್ ವೈಟ್ ಕಲರಲ್ಲಿದೆ. ಪ್ರೈಸ್ ಬಂದು 280 ರುಪೀಸು. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಲೀಜ್ಗೆಲ್ಲ ಅಷ್ಟು ತಡೆಯಲ್ಲ, ಅದು ಬಿಟ್ಟರೆ ಓಕೆ. ಒಂದು ಸ್ವಲ್ಪ ಲೂಸ್ ಇದೆ, ಫಿಟ್ಟಿಂಗ್ ಮಾಡ್ಕೊಬೇಕು. ಲೆಂತ್ ವೈಸು ಕರೆಕ್ಟಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ನನಗೆ ತುಂಬ ದಿನದಿಂದ ಸರ್ಚ್ ಮಾಡ್ತಿದ್ದೆ ನೈಟಿಗಳನ್ನ ತೊಗೋಬೇಕು ಅಂತ, ಬಟ್ ರೇಟ್ ಎಲ್ಲ ಜಾಸ್ತಿ ಇತ್ತು ಅಂದ್ಬಿಟ್ಟು ತೊಗೊಂಡಿರಲಿಲ್ಲ. ಬಟ್ ಇವಾಗ ಓಕೆ, ಇರೋದ್ರಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಅಂಗಡಿಗಳಿಗೆ ಹೋದರೆ ಇನ್ನೂ ಸ್ವಲ್ಪ ಕಡಿಮೆಲೇ ಸಿಗುತ್ತೆ, ಬಟ್ ಹೊರಗಡೆ ಹೋಗಿ ಶಾಪಿಂಗ್ ಮಾಡುವಷ್ಟು ಫ್ರೀ ಇಲ್ಲ ಅಲ್ವಾ. ಸೊ ಹಂಗಾಗಿ ಇದು ಕೂಡ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 300 ರುಪೀಸು. ನೋಡೋಕ್ಕೆ ಸ್ವಲ್ಪ ಉದ್ದ ಇದೆ, ಬಟ್ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಸ್ವಲ್ಪ ಚೆನ್ನಾಗಿ ಆಲ್ಟ್ರೇಷನ್ ಮಾಡ್ಕೊಬೇಕು, ಲೆಂತು ಫಿಟ್ಟಿಂಗ್ ಎಲ್ಲ. ಇವಾಗ ತೋರಿಸ್ತಾ ಇರೋದು ಬಂದು ನೈಟ್ ಡ್ರೆಸ್ಸು, ಅಂದರೆ ಕೋಆರ್ಡರ್ ಸೆಟ್ ಬರುತ್ತೆ, ಪ್ಯಾಂಟು ಮತ್ತು ಟಾಪ್ ಎರಡೂ ಬರುತ್ತೆ. ಇದಕ್ಕೆ ನಾನು 300 ರುಪೀಸ್ ಏನೋ ಪೇ ಮಾಡಿದ್ದೀನಿ. ತುಂಬ ಕಂಫರ್ಟಬಲ್ ಆಗಿದೆ, ಡೈಲಿ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಎಸ್ ಸೈಜ್ ತರಿಸ್ಕೊಂಡ್ಬಿಟ್ಟಿದ್ದೀನಿ, ಸೊ M ಸೈಜ್ಗೆ ಎಕ್ಸ್ಚೇಂಜ್ ಮಾಡ್ಕೊಬೇಕು. ಇದು ಕೂಡ ನೈಟ್ ಸೂಟು, ಕೋಆರ್ಡರ್ ಸೆಟ್ ಬರುತ್ತೆ. ಸೇಮ್ ಮೆಟೀರಿಯಲ್, ಕ್ವಾಲಿಟಿ ಎಲ್ಲ ಸೇಮ್ ಇದೆ. ಇದು ಕೂಡ ಆಲ್ಮೋಸ್ಟ್ 300 ಪ್ರೈಸಲ್ಲಿದೆ. ಕಾಂಬಿನೇಷನ್ನು ಅಷ್ಟಕ್ಕಷ್ಟಲ್ಲೇ, ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇನ್ನೊಂದು ತೊಗೊಂಡಿದ್ದು ಅದು ತುಂಬ ಇಷ್ಟ ಆಯಿತು. ಇದು ಕೂಡ ಚೆನ್ನಾಗಿದೆ, ಬಟ್ ಕಾಂಬಿನೇಷನ್ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಇದು ಕರೆಕ್ಟಾಗಿ M ಸೈಜ್ ತೊಗೊಂಡಿದ್ದೀನಿ. ಸೊ ಫಿಟ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿದೆ. ನನಗೆ ಸ್ವಲ್ಪ ಲೂಸಾಗಿದ್ರೇ ಇಷ್ಟ, ಟೈಟ್ ಫಿಟ್ಟಿಂಗ್ ಇದ್ದರೆ ಅಷ್ಟು ಇಷ್ಟ ಆಗಲ್ಲ. ಇದು ನನ್ನ ಫೇವ್ರೇಟು, ಆರೆಂಜ್ ಕಲರಲ್ಲಿದೆ. ಬ್ಲ್ಯಾಕ್ ಮಿಕ್ಸ್ ಬರುತ್ತೆ. ಕಾಲರು ಮತ್ತು ಒನ್ ಸೈಡ್ ಪಾಕೆಟು, ಒಂದು ಸ್ವಲ್ಪ ಸ್ಲೀವ್ ಲೆಂತ್ ಬರುತ್ತೆ. ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿರೋದು. ನೋಡಿದಾಗ ತುಂಬ ಇಷ್ಟ ಆಯಿತು ನನಗೆ. ಹಾಕ್ಕೊಂಡು ಕೂಡ ನೋಡಿದ್ದೀನಿ. ಎಲಾಸ್ಟಿಕ್ ಪ್ಯಾಂಟ್ ಬರುತ್ತೆ, ಒನ್ ಸೈಡು ಪಾಕೆಟ್ ಇದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು 500 ರುಪೀಸ್ ಪೇ ಮಾಡಿದ್ದೀನಿ. ನಾನು ಎಸ್ ಸೈಜ್ ತೊಗೊಂಡ್ರೆ ಟೈಟ್ ಆಗುತ್ತೆ, M ತೊಗೊಂಡ್ರೆ ಲೂಸ್ ಆಗುತ್ತೆ. ಸೊ ಹಂಗಾಗಿ ನಾನು ಜಾಸ್ತಿ M ಸೈಜಲ್ಲೇ ತೊಗೊತೀನಿ.
ಈ ಥರ ಒಂದು ಡಿಸೈನಲ್ಲಿ ನಾನು ಫಸ್ಟ್ ಟೈಮು ತೊಗೊಂಡಿದ್ದು, ತುಂಬ ಇಷ್ಟ ಆಯಿತು. ಇದು ಕೂಡ ನೈಟ್ ಸೂಟು, ಅದೇ ಬ್ರ್ಯಾಂಡಲ್ಲೇ ತೊಗೊಂಡಿರೋದು. ಬಟ್ ಡಿಸೈನು ಬೇರೆ ಬರುತ್ತೆ. 3/4 ಲೆಂತ್ ಬರುತ್ತೆ, ಪ್ಲೇನ್ ಕಾಲರ್ ಬರುತ್ತೆ ಮತ್ತು 3/4 ಸ್ಲೀವ್ ಲೆಂತ್ ಇದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಪ್ಯಾಂಟು ಕೂಡ ಎಲಾಸ್ಟಿಕ್ ಪ್ಯಾಂಟು, ಪಾಕೆಟ್ ಎಲ್ಲ ಬರುತ್ತೆ. ಕ್ವಾಲಿಟಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಮನೆ ಹತ್ರನೂ ಹಾಕೊಬೋದು, ಹೊರಗಡೆ ಎಲ್ಲಾದರೂ ಹಾಕ್ಕೊಂಡು ಹೋಗ್ಬೋದು. ನೈಟ್ ಸೂಟ್ ಥರ ಕಾಣಿಸಲ್ಲ, ನಾರ್ಮಲಾಗಿ ಕಾಣಿಸುತ್ತೆ. ಕೋಆರ್ಡರ್ ಸೆಟ್ಟು ಇದು 430 ರುಪೀಸ್ ಆಗುತ್ತೆ. ಇವಾಗ ತೋರಿಸ್ತಾ ಇರೋದು ಟಾಪ್ ಆ್ಯಂಡ್ ಬಾಟಮ್ ಡ್ರೆಸ್ಸು. ರೆಡ್ ಕಲರಲ್ಲಿದೆ ಮತ್ತು ವೈಟ್ ಕಲರು ಫ್ಲವರ್ ಪ್ರಿಂಟ್ ಬಂದಿದೆ. ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ಲು. ಹಾಕ್ಕೊಂಡ್ರೆ ತುಂಬ ಕಂಫರ್ಟಬಲ್ ಆಗಿದೆ ಮತ್ತು ವೈಬ್ರೆಂಟ್ ಕಲರು ತುಂಬ ಚೆನ್ನಾಗಿದೆ. ನನಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆವಾಗಲೇ ಹಾಕ್ಕೊಂಡಿರೋ ಡ್ರೆಸ್ಗಳಲ್ಲಿ ಸ್ವಲ್ಪ ಲೈಟ್ ಕಲರ್ ಅನಿಸಿತ್ತು. ಸೊ ಈ ರೆಡ್ ಕಲರಲ್ಲಿ ತುಂಬ ವೈಬ್ರೆಂಟ್ ಚೆನ್ನಾಗಿ ಕಾಣಿಸ್ತಿದೆ. 450 500 ರುಪೀಸ್ ಆಗುತ್ತೆ. ಟಾಪ್ ಆ್ಯಂಡ್ ಬಾಟಮ್ ಮಾತ್ರ ಬರುತ್ತೆ. ಇದು ತೋರಿಸ್ತಾ ಇರೋದು ಇದು ಕೂಡ 500 ರುಪೀಸ್ ಒಳಗಡೆ ಟಾಪ್ ಆ್ಯಂಡ್ ಬಾಟಮ್ ಎರಡೂ ಬರುತ್ತೆ. ಇದು ಕಾಟನ್ ಮೆಟೀರಿಯಲ್ ಅಲ್ಲ, ಬಟ್ ಇದು ಒಂಥರ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ವಾಶ್ ಮಾಡಿದ್ರೂ ಕೂಡ ಹೊಸ ಬಟ್ಟೆ ಥರ ಕಾಣಿಸುತ್ತೆ, ಆ ಥರ ಇದೆ ಬಟ್ಟೆ. ಕಲರ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ದುಪ್ಪಟ್ಟ ಬರಲ್ಲ, ಟಾಪ್ ಆ್ಯಂಡ್ ಬಾಟಮ್ ಅಷ್ಟೇ. ನನಗೆ ಈ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಪ್ಯಾಂಟ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ತುಂಬ ಉದ್ದನೂ ಇಲ್ಲ, ತುಂಬ ಶಾರ್ಟು ಇಲ್ಲ, ಕರೆಕ್ಟಾಗಿ ಸೈಜಲ್ಲಿ ಬಂದಿದೆ. ಇವಾಗ ತೋರಿಸ್ತಾ ಇರೋದು ಸ್ಕೈ ಬ್ಲೂ ಕಲರಲ್ಲಿ ಟಾಪ್ ಆ್ಯಂಡ್ ಬಾಟಮ್ ದುಪ್ಪಟ್ಟ 3 ಬರುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸಲ್ಲಿ. ಇದಕ್ಕೆ ನಾನು 500 ರುಪೀಸ್ ಪೇ ಮಾಡಿದ್ದೀನಿ. ತುಂಬ ವರ್ತ್ ಅಂತಲೇ ಅನಿಸುತ್ತೆ. ಆಲ್ಮೋಸ್ಟು ಎಲ್ಲನೂ 500 ರುಪೀಸಲ್ಲೇ ತೊಗೊಂಡಿದ್ದೀನಿ. ಫ್ರಂಟ್ ಎಂಬ್ರಾಯ್ಡ್ರಿ ಡಿಸೈನ್ ಬರುತ್ತೆ, 3/4 ಸ್ಲೀವ್ ಲೆಂತ್ ಬರುತ್ತೆ. ಸ್ಲಿಟ್ಟಲ್ಲೆಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿದೆ, ನನಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಒಂದು ಕಾಂಬಿನೇಷನಲ್ಲಿ ನನ್ನ ಹತ್ರ ಇರಲಿಲ್ಲ. ಕಾಟನ್ ಮೆಟೀರಿಯಲ್ಲು ತುಂಬ ಕಂಫರ್ಟಬಲ್ ಆಗಿದೆ. ಹಾಗೆ ಒಂದು ಜೊತೆ ಶೂಸ್ನ ತೊಗೊಂಡಿದ್ದೀನಿ. ಇದು ತೊಗೊಂಡಾಗಲೇ 1 ವೀಕ್ ಆಯ್ತಾ ಬಂತು. ಸೊ ಯೂಸ್ ಮಾಡಿ ವಾಶ್ ಮಾಡಿಬಿಟ್ಟಿದ್ದೀನಿ. ಪ್ರೈಸ್ ಬಂದು 300 ರುಪೀಸು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇವಾಗ ತೋರಿಸ್ತಾ ಇರೋದು 1 ಪ್ಯಾಕಲ್ಲಿ 2 ಜೊತೆ ಸ್ಲಿಪ್ಪರ್ ಬರುತ್ತೆ ಡೈಲಿ ಹಾಕ್ಕೊಳ್ಳೋದಕ್ಕೆ. ಇದು 100 ರುಪೀಸ್ ಆಗುತ್ತೆ ಒಂದು ಜೊತೆಗೆ. ತುಂಬ ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟ್ಗಳು ಕೂಡ. ಸೊ ಎಲ್ಲದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಿದ್ದರೆ ಒಂದು ಸಲ ನೀವು ಚೆಕ್ ಮಾಡಿ, ಇಷ್ಟ ಆದರೆ ತಗೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.